ನನಗೆ ಬರ್ತಿರೋ ಕೋಪಕ್ಕೆ ಕೈಗೆ ಸಿಕ್ಕಿದ್ ತಗೊಂಡು ತಲೆ ಮೇಲೆ ಕುಕ್ಕಬೇಕು ಅನ್ನಿಸ್ತಿದೆ. ಸುಮ್ಮನೆ ಇದ್ರೆ ಸರಿ. ಅಲ್ಲ ಅತ್ತೆ, ಈಗ ಅರ್ಜುನ್ ಮತ್ತೆ ಕರ್ಣ ಇಬ್ರು ಕೆಲ್ಸದಲ್ಲಿ ಫುಲ್ ಬ್ಯುಸಿ ಇದ್ದಾರೆ. ಈಗ ನಾವು ಮನೆ ದೇವ್ರಿಗೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ರಜಾ ಸಿಗ್ಬೇಕಲ್ವಾ? ಎಲ್ರಿಗೂ ರಜಾ ಸಿಕ್ತಾಗ ಹೋದ್ರಾಯ್ತು. ಹಾಗಲ್ಲ ಕಡೆ, ತಡ ಮಾಡ್ದಷ್ಟು ಎಲ್ಲಿ ಅನಾಹುತ ಆಗುತ್ತೋ ಅಂತ ನನಗೆ ಭಯ. ಅಲ್ಲ, ಮನೆಗೆ ಒಳ್ಳೇದಾಗತ್ತೆ, ದೇವ್ರ ಕೆಲಸ ಅಂದಾಗ ಎಲ್ರೂ ಫ್ರೀ ಮಾಡ್ಕೋಬೇಕಪ್ಪ. ನೀನ್ ಸುಮ್ನಿರು, ನಾನ್ ನಿನ್ ಗಂಡನ ಹತ್ರ ಮಾತಾಡ್ತೀನಿ. ಇವ್ರ ತಲೆಗೆ ಒಂದ್ ವಿಷಯ ಬಂದ್ಬಿಟ್ರೆ ಅದಾಗೋ ತನಕ ಬಿಡೋದಿಲ್ಲ. ಆದ್ರೆ ಅತ್ತೆ, ಪಾಪ ನಮ್ಮ ಅರ್ಜುನ್ ಕಾಲ್ಗೆ ಏಟಾಗಿದೆ. ಅವನ್ಗೆ ನಡೆಯೋದಕ್ಕೂ ಕಷ್ಟ ಆಗ್ತಿದೆ. ಅವನು ಪೂರ್ತಿ ಚೇತರಿಸ್ಕೊಂಡ್ಮೇಲೆ ಹೋದ್ರೆ ಚೆನ್ನಾಗಿರುತ್ತೇನೋ ಅಂತ. ಅಯ್ಯೋ, ನಾನೊಬ್ಳು ಇಂಥ ಪರಿಸ್ಥಿತಿಲಿ ಅವನು ಅಷ್ಟು ದೂರ ಪ್ರಯಾಣ ಮಾಡಕ್ಕಾಗಲ್ಲ. ಹೋಗ್ಲಿ ಬಿಡು, ಅವ್ನು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ಹೋಗೋಣ. ಸರಿ ಅತ್ತೆ. ಅಲ್ಲಿವರೆಗೂ ಸೇವಂತಿಗೆ ತನ್ನ ಗಂಡನಿಗೆ 2ನೇ ಮದುವೆ ಮಾಡೋ ವಿಷಯ ತಲೆಗೆ ಬರ್ತಲೇ ಇರ್ಲಿ ಅಂತ ಆ ದೇವ್ರ ಹತ್ರ ನಾನು ಕೇಳ್ಕೊಳ್ತೀನಿ ಕಣೆ. ನೀನು ಕೇಳ್ಕೊತೀನಿ. ಸರಿ. ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅನ್ನೋ ಹಾಗೆ ಸೇವಂತಿ ಒಪ್ಕೊಂಡ್ರು ಈ ಅತ್ತೆ ಒಪ್ಕೋತಾ ಇಲ್ಲ. ನಮ್ಮ ಅರ್ಜುನ್ ಇನ್ನೊಂದ್ ಮದ್ವೆಗೆ ಈ ಅತ್ತೆನೆ ದೊಡ್ಡ ಅಡ್ಡ ಆಗೋಗಿದ್ದಾರೆ. ಇವ್ರನ್ನ ಹೇಗಾದ್ರೂ ಮಾಡಿ ನಮ್ ರೂಟಿಗೆ ತರ್ಬೇಕು. ಆಗ್ಲೇನೆ ನಾವ್ ಅಂದ್ಕೊಂಡಿದ್ದು ನಡೆಯೋಕ್ ಸಾಧ್ಯ. ಆದ್ರೆ ಈ ಅತ್ತೆನ ನಮ್ ರೂಟಿಗೆ ಹೇಗ್ ತರೋದು? ಕರ್ಮ.